ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲಾಗ್ಸ್ ಕನ್ನಡ. ಇವತ್ತು ಎಲ್ಲಿ ಹೋಗ್ತೀವಿ ಅಂತ ಯೋಚನೆ ಮಾಡ್ತೀರಾ? ಇವತ್ತು ರಾಯರ ದರ್ಶನ ಮಾಡೋಣ ಅಂತ ಹೋಗ್ತಿದ್ದೀವಿ. ಅಂದರೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಸಂಜೆ 6:30ಗೆ ಮನೆ ಬಿಟ್ಟು ಒಂದು 7:30 ಅಷ್ಟೊತ್ತಿಗೆ ಮೆಜೆಸ್ಟಿಕ್ ಬಂದಿದ್ದೀವಿ. ಮೆಜೆಸ್ಟಿಕ್ನಲ್ಲಿ ನೋಡಿ ಇವ್ರ ಜೊತೆ ಒಂದು ಕ್ಲಿಪ್ ತೊಗೊಂಡಿದ್ದೀವಿ. ಇವರೆಲ್ಲ ಯಾರು ಅಂತ ಯೋಚನೆ ಮಾಡ್ತಿದ್ದೀರಾ? ಇವ್ರು ಬಂದು ನಮ್ಮ ಮನೆ ಪಕ್ಕ ಇರೋಂಥ ಆಂಟಿ ಮತ್ತು ಅಕ್ಕ ಜೊತೆ ಬಂದಿದ್ದೀವಿ. ಏನಕ್ಕೆ ಇವ್ರ ಜೊತೆ ಬಂದಿದ್ದೀನಿ? ಇವ್ರು ಫಸ್ಟ್ ಟೈಮ್ ಹೋಗ್ತಾ ಇರೋದು ಮಂತ್ರಾಲಯಕ್ಕೆ. ನಾನಿದು 3rd ಟೈಮ್ ಮಂತ್ರಾಲಯಕ್ಕೆ ಹೋಗ್ತಾ ಇರೋದು. ಸೊ ಹಾಗೆ ಅವ್ರ ಜೊತೆ ನಾನು ಹೋಗ್ತಾ ಇದ್ದೀನಿ ಇವತ್ತು. 9:15ಗೆ ಮೆಜೆಸ್ಟಿಕ್ ಬಿಟ್ಟು. ಅಂದರೆ ಟ್ರಾಫಿಕ್ ಅಂತೂ ತುಂಬ ಇತ್ತು ಮೆಜೆಸ್ಟಿಕ್ಕಲ್ಲಿ. ಏನಕ್ಕೆ ಅಂತಂದರೆ ಇದು ದೀಪಾವಳಿ ಟೈಮ್ ಅಲ್ವಾ, ರಜೆ ಇತ್ತು. ಸೊ ಹಾಗೆ ಜನ ಜಾಸ್ತಿ. ಮೆಜೆಸ್ಟಿಕ್ಕೆ ಅಂತಲ್ಲ, ಬೆಂಗಳೂರು ಬಿಡೋ ತನಕ ಟ್ರಾಫಿಕ್ ತುಂಬ ಇತ್ತು. ನೋಡಿ, ಒಂದು ಬ್ರೇಕ್ ಕೊಟ್ಟಿದ್ದು ಮಧ್ಯ. ಮತ್ತು 5:30 ಮಾರ್ನಿಂಗ್ ರೀಚ್ ಆದೋ ಮಂತ್ರಾಲಯಕ್ಕೆ ನಾವು. ಇವಾಗ ಒಂದು ರೂಮ್ ಬುಕ್ ಮಾಡಿಕೊಂಡು ಅಲ್ಲೋಗಿ ಫ್ರೆಶ್ ಅಪ್ ಆಗಿ ಈಗ ದರ್ಶನ ಮಾಡೋಣ ಅಂತ ಹೋಗ್ತಾಯಿದ್ದೀವಿ. ಮಂತ್ರಾಲಯದಲ್ಲಿ ಮಾರ್ನಿಂಗ್ ವೆದರ್ ಅಂತೂ ತುಂಬ ಚೆನ್ನಾಗಿತ್ತು. ಯಾಕಂದರೆ ಬಿಸಿಲಿಲ್ಲ, ಏನೂ ಇಲ್ಲ, ತಂಪಾಗಿತ್ತು ಮಾರ್ನಿಂಗು. ಸೊ ಹಾಗಾಗಿ ಇವಾಗ ದರ್ಶನ ಮಾಡೋಣ ಅಂತ ಹೋಗ್ತಿದ್ದೀವಿ. ಇವತ್ತು ತುಂಬ ರಶ್ ಇತ್ತು. ಏನಕ್ಕೆ ತುಂಬ ರಶ್ ಅಂದರೆ, ಇವತ್ತು ನಾವು ಹೋಗಿದ್ದು ಸೋಮವಾರ, ಅಂದರೆ ದೀಪಾವಳಿ ರಜೆ ಇತ್ತಲ್ವ. ಸೊ ಹಾಗೆ ರಶ್ ತುಂಬ ಇತ್ತು. ನಾವು ಕೂಡ ಏನಕ್ಕೆ ರಜದಲ್ಲಿ ಹೋಗಿದ್ದೆ ಅಂದರೆ, ನಮ್ಮನೆ ಪಕ್ಕ ಇರೋ ಆಂಟಿಯವ್ರಿಗೆಲ್ಲ ರಜೆ ಇರಲಿಲ್ಲ. ಹಾಗೆ ರಜೆ ಇದ್ದಾಗೆ ಹೋಗೋಣ ಅಂತ ಅಂದಿದ್ರು ಅವರು. ಸೊ ಹಾಗೆ ಇವಾಗ ಕರ್ಕೊಂಡು ಬಂದೆ ನಾನು. ನೋಡಿ, ಒಳಗಡೆ ಏನೂ ಕ್ಲಿಪ್ ತೊಗೊಳಕ್ಕಾಗಿಲ್ಲ. ಏನಕ್ಕೆ ಅಂದರೆ ಒಳಗಡೆ ತೊಗೊಳಂಗಿಲ್ಲ. ದರ್ಶನ ಮುಗಿಸ್ಕೊಂಡು ಬಂದು ಆಚೆಗಡೆ ಬಂದು ಇವಾಗ ಒಂದು ಕ್ಲಿಪ್ ತೊಗೊಳ್ತಾ ಇದ್ದೀವಿ ಆಂಟಿ ಜೊತೆ. ಹಾಗೆಯೇ ಇಲ್ಲಿರೋಂಥ ಸಾಮಗ್ರಿಗಳೆಲ್ಲ ದೇವಸ್ಥಾನಕ್ಕೆ ಸೇರಿದಂಥದ್ದು. ಸೊ ಹಾಗಾಗಿ ಅದನ್ನು ಕೂಡ ಒಂದು ಕ್ಲಿಪ್ ತೊಗೊಂಡು. ಇದು ಬಂದು ನೋಡಿ ಮಂತ್ರಾಲಯದಲ್ಲಿರೋಂಥ ಗೋಪುರ. ಇದು ಇನ್ನು ಇವಾಗ ಮತ್ತೆ ನಾನು ಅದೆಲ್ಲ ಮುಗಿಸ್ಕೊಂಡು ಬಂದು ನಾವೀಗ ಇಲ್ಲಿ ತುಂಗಭದ್ರಾ ನದಿ ಹತ್ರ ಬಂದಿದ್ದೀವಿ. ನದಿಗೆ ಅಂದರೆ ಗಂಗೆಗೆ ಪೂಜೆ ಮಾಡೋಣ ಅಂದ್ಬಿಟ್ಟು. ನಾನು ವರ್ಷ ಹೋದಾಗೆಲ್ಲ ಪೂಜೆ ಮಾಡ್ತೀನಿ. ಈ ವರ್ಷ ಅಂತೂ 2ನೇ ಸತಿ ನಾನು ಆಗಲೇ ಹೋಗ್ತಾ ಇರೋದು. ನಾನು ಅಂದ್ಕೊಂಡಿದ್ದಾಯಿತು ಅಂದ್ಬಿಟ್ಟು ಮತ್ತೆ ಹೋಗಿರೋದು. ಮತ್ತು ಒಳ್ಳೇದು ಅಂದರೆ ರಾಯರು ಬೇಗ ಒಲಿತಾರೆ ಅನ್ನೋದಕ್ಕಿಂತ ನಾವು ಅಂದ್ಕೊಂಡಿದ್ದಾಗುತ್ತೆ ಅನ್ನೋದೊಂದು ತುಂಬ ನಂಬಿಕೆ ನನಗೆ. ನನ್ನ ಲೈಫಲ್ಲಿ ಆಗಿದೆ ತುಂಬ, ನಾನು ಅಂದ್ಕೊಂಡಿರೋದಲ್ಲ. ಹಾಗಾಗಿ ರಾಯರನ್ನ ತುಂಬ ನಂಬ್ತೀನಿ ಈಗಂತೂ. ನೋಡಿ, ಈಗ ಊಟಕ್ಕೆ ಪ್ರಸಾದ ಅನ್ನ ಪ್ರಸಾದಕ್ಕೋಸ್ಕರ ಹೋಗ್ತಾಯಿದ್ದೀವಿ. ರಾಯರ ದರ್ಶನಕ್ಕಿಂತ ಅನ್ನಪ್ರಸಾದಕ್ಕೆ ತುಂಬ ರಶ್ ಇತ್ತು. ಅಂದರೆ ಕ್ಯೂ ತುಂಬ ಇತ್ತು. ನೋಡಿ, ಇದೇ ಫಸ್ಟ್ ಟೈಮ್ ನಾನು ಕೂಡ ರಾಯರ ಪ್ರಸಾದ ತಿಂತಾ ಇರೋದು. ಈಗ ಬಂದು 5 ಪ್ಲೇಸಸ್ ತೋರಿಸ್ತಾರೆ. ಆಟೋದಲ್ಲಿ ಹೋಗ್ತಾಯಿದ್ದೀವಿ ಇವಾಗ ನಾವು. ಇದು ಬಂದು ಅಭಯ ಆಂಜನೇಯ ದೇವಸ್ಥಾನ ಅಂತ. ಇದನ್ನೇ ಫಸ್ಟ್ ತೋರಿಸ್ತಾರೆ. ಯಾರೇ ಹೋದ್ರು ಆಟೋದಲ್ಲಿ ಇದೇ ಫಸ್ಟ್ ತೋರಿಸೋದು. ಇದನ್ನು ಮುಗಿಸ್ಕೊಂಡು ಇವಾಗ ನಾವು ಏಕಶಿಲಾ ಬೃಂದಾವನಕ್ಕೆ ಹೋಗ್ತಾಯಿದ್ದೀವಿ. ಇದು ನೋಡಿ ಗ್ರೀನರಿ, ಅಂದರೆ ನಾವು ಹೋಗೋ ಕಡೆ ಪ್ಲೇಸಸ್ಸು ಮತ್ತು ತುಂಬ ಚೆನ್ನಾಗಿದೆ ಗ್ರೀನರಿಯಾಗಿ. ಇದು ನೋಡಿ, ಇದೆಲ್ಲ ಬಂದು ಹತ್ತಿ. ಆ ಕಡೆ ತುಂಬ ಹತ್ತಿ ಬೆಳೀತಾರೆ ಮತ್ತು ಭತ್ತ ಬೆಳೀತಾರೆ ತುಂಬ. ರಾಯಚೂರು ಸೈಡು ಬಿಸಿಲಲ್ವ ಜಾಸ್ತಿ, ತುಂಬ ಅಂದರೆ ತುಂಬ ಹೆವಿ ಬಿಸಿಲು. ನೀರು ಎಷ್ಟು ಕುಡಿದ್ರೂ ಕೂಡ ಇನ್ನೂ ಬೇಕು ನೀರು ಅಂತ ಅನಿಸ್ತಾನೆ ಇರುತ್ತೆ ಆ ಸೈಡು. ನಮಗೆ ಬೆಂಗಳೂರು ಸೈಡವ್ರಿಗೆ ಸೆಟ್ ಆಗೋಲ್ಲ, ಬಟ್ ಆ ಕಡೆಯವ್ರಿಗೆ ಸೆಟ್ ಆಗುತ್ತೆ ಆ ಪ್ಲೇಸಸ್ಸು. ಹಾಗೆ ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತೀರಿ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಈಗ ನೋಡಿ ನಾವೀಗ ಏಕಶಿಲಾ ಬೃಂದಾವನಕ್ಕೆ. ಈ ಕಡೆ ನೋಡಿ, ನಾನು ಅವಾಗೇ ತೋರಿಸಿದ್ನಲ್ವ ನಿಮಗೆ. ಸೊ ತುಂಗಭದ್ರಾ ನದಿ ಅಂತ, ಅದೇ ನೋಡಿ ಇಲ್ಲೂ ಕೂಡ ಹರಿತಿರೋದು. ಎಷ್ಟು ಸಖತ್ತಾಗಿದೆ ಅಲ್ವಾ. ನೀರಂತೂ ಜೋರಾಗಿ ಬರುತ್ತೆ, ಬಟ್ ಆಟ ಆಡೋದಕ್ಕೆಲ್ಲ ಬಿಡೋದಿಲ್ಲ, ಅಲ್ಲಿ ಮೊಸಳೆ ಇದೆ ಅಂತ. ಇದೆ ನೋಡಿ ಏಕಶಿಲಾ ಬೃಂದಾವನ. ಈಗ ನೋಡಿ ನಾವಿಲ್ಲಿ ಬಂದು, ಇದು ಬಂದು ಇದೇ ನೋಡಿ ಬಿಚ್ಚಲಮ್ಮ ದೇವಸ್ಥಾನ. ಇದು ಏನರಲ್ಲಿ ಕಟ್ಟಿದ್ದಾರೆ ಅಂತಂದರೆ ಬೆಲ್ಲ ಮತ್ತು ಬಾಳೆಹಣ್ಣಲ್ಲಿ ಕಟ್ಟಿದ್ದಾರೆ. ಏನಕ್ಕೆ ಅದ್ರಲ್ಲಿ ಕಟ್ಟಿರೋದಂದರೆ ತುಂಬ ಸ್ಟ್ರಾಂಗಾಗಿರುತ್ತಂತೆ ಬೆಲ್ಲ ಮತ್ತು ಬಾಳೆಹಣ್ಣಲ್ಲಿ ಕಟ್ಟೋದ್ರಿಂದ. ಅದನ್ನು ಬಂದು ನಮಗೆ ಹೇಳಿದ್ದು ಅರ್ಚಕರು. ಅದು ಬಂದು ದೇವರೇ ಹೇಳಿದಂತೆ ಅವ್ರಿಗೆ, ಅದರಲ್ಲೇ ಕಟ್ಟಬೇಕು ನಿಮ್ಮ ದೇವಸ್ಥಾನ ಅಂದ್ಬಿಟ್ಟು. ಸೊ ಹಾಗೆ ಅದರಲ್ಲಿ ಕಟ್ಟಿರೋದು ಆ ದೇವಸ್ಥಾನನ. ಈಗ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಪಂಚಮುಖಿ ಆಂಜನೇಯ ದೇವಸ್ಥಾನ. ನೋಡಿ, ಇದೆ ಪಂಚಮುಖಿ ಆಂಜನೇಯ ದೇವಸ್ಥಾನ. ಇದರಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ಹಿಂದೆ ಬ್ಯಾಕ್ ಸೈಡ್ ಬಂದು ಲಕ್ಷ್ಮೀ ದೇವಸ್ಥಾನ ಇದೆ. ಸೊ ಹಾಗೆ ಲಕ್ಷ್ಮೀ ದೇವಸ್ಥಾನಕ್ಕೆ ಕೂಡ ಹೋಗ್ತಾಯಿದ್ದೀವಿ ಇವಾಗ. ಅದು ಕೂಡ ತುಂಬ ಪವರ್ಫುಲ್ ಇರುವಂತಹ ದೇವಸ್ಥಾನ, ಲಕ್ಷ್ಮೀ ದೇವಸ್ಥಾನ. ಸೊ ಹಾಗೆ ಇವಾಗ ಅಲ್ಲಿಗೆ ಹೋಗ್ತಿದ್ದೀವಿ. ಅಲ್ಲೆಲ್ಲ ನೋಡಿ ಅದೇ ಹತ್ತಿ ಎಲ್ಲ ಬೆಳೆದಿದ್ದಾರೆ ಅಲ್ಲಿ ಕೂಡ. ಇವಾಗ ನೈಟ್ ನಮಗಿರೋದು ಬಂದು 9 ಗಂಟೆಗೆ ಬಸ್ಸು. ಸೊ ಹಾಗಾಗಿ ಮತ್ತೆ ಇನ್ನೊಂದು ಟೈಮ್ ಹೋಗೋಣ ದರ್ಶನಕ್ಕೆ ಅಂದ್ಬಿಟ್ಟು ಮತ್ತೆ ಫ್ರೆಶ್ ಅಪ್ ಆಗಿ ರೂಮಲ್ಲಿ ಮತ್ತೆ ಹೋಗ್ತಾಯಿದ್ದೀವಿ ದರ್ಶನ ಮಾಡೋಣ ಅಂದ್ಬಿಟ್ಟು. ನೈಟ್ ಅಂತೂ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಮಂತ್ರಾಲಯದಲ್ಲಿ. ಏಕೆಂದರೆ ನೈಟು ಲೈಟಿಂಗ್ಸ್ ಎಲ್ಲ ಬಿಟ್ಟಿರ್ತಾರಲ್ಲ, ಹಾಗೆ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನೋಡಿ, ಇವಾಗ ರಶ್ ಅಷ್ಟೊಂದಿಲ್ಲ. ಮಾರ್ನಿಂಗ್ ಇದ್ದಷ್ಟು ಜನ ನೈಟ್ ಇರಲ್ಲ. ಸೊ ಹಾಗೆ ಎಲ್ಲ ಹೊಂಟೋಗ್ತಾರಲ್ವ. ಸೊ ಹಾಗೆ ಇವಾಗ ನೋಡಿ ನಾವು ಕೂಡ ಇವಾಗ ಫೋಟೋಸ್ ಎಲ್ಲ ತೊಗೊಂಡಿದ್ದೀವಿ. ಮಾರ್ನಿಂಗ್ ತೊಗೊಳಕ್ಕಾಗಲಿಲ್ಲ ಜಾಸ್ತಿ ಫೋಟೋಸ್ ಯಾವನು. ಸೊ ಹಾಗೆ ಇವಾಗ ತೊಗೊಂಡಿದ್ದೀವಿ. ನೋಡಿ, ಮೇಲ್ಗಡೆ ಇರುವಂಥ ಗೋಪುರ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಒಳಗಡೆ ನಾವು ಯಾವುದು ಫೋಟೋಸ್ ತೊಗೊಳಕ್ಕಾಗಲಿಲ್ಲ, ಒಳಗಡೆ ದರ್ಶನ ಮಾಡೋ ಹತ್ರ. ಹಾಗೆ ಔಟ್ಸೈಡ್ ತೊಗೊಂಡಿರೋದು ಬರೀ. ಇದು ಬಂದು ರಾಯರನ್ನ ಜೋಕಾಲಿಲಿ ತೂಗಿಸ್ತಾ ಇದ್ದಾರೆ. ಇದು ಬಂದು
ಚಿನ್ನದ ರಥ ಮತ್ತು ಬೆಳ್ಳಿ ರಥ ಇದನ್ನು ಎಳೆ ತನಕ ಇರೋಕ್ಕಾಗಿಲ್ಲ. ಏನಕ್ಕೆ ಅಂದರೆ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾವು ಸ್ವಲ್ಪ ಹೊತ್ತು ಇದ್ಬಿಟ್ಟು ನೋಡಿಕೊಂಡು ಹಾಗೆ ನಾವು ಆಚೆ ಬಂದೋ. ಇದು ಬಂದು ಒಂದೊಂದು ಕ್ಲಿಪ್ಸ್ ತೊಗೊಂಡಿದ್ದೀವಿ ಹಾಗೆ ಔಟ್ಸೈಡು. ಇದು ಬಂದು ನಮ್ಮ ಅಕ್ಕ ಒಂದು ಫೋಟೋ ಬೇಕು ಅಂತ ಹೇಳಿದ್ರು, ಸೊ ಹಾಗೆ ಅದೊಂದು ಫೋಟೋ ತೊಗೊಂಡಿದ್ರು. ಹಾಗೆ ಅದ್ರಲ್ಲಿ ನಾನೊಂದು ಕ್ಲಿಪ್ಸ್ ತೊಗೊಂಡೆ ಅವ್ರ ಜೊತೆ ಮತ್ತು ನಮ್ಮ ಅಕ್ಕ ಜೊತೆ. ಹಾಗೆಯೇ ಅಲ್ಲಿ ಔಟ್ಸೈಡು ಇದು ಮೆಹಂದಿ ಥರ ಹಾಕ್ತಾಯಿರ್ತಾರೆ. ಸೊ ಹಾಗಿದ್ದು ನಾನು ಹಾಕ್ಸ್ಕೋಬೇಕು ಅನ್ನೋ ಆಸೆ ಇತ್ತು. ಸೊ ಹಾಗಿದ್ದನ್ನು ಕೂಡ ಹಾಕ್ಸ್ಕೊತಾ ಇದ್ದೀನಿ. ಇದನ್ನು ಹಾಕ್ಸ್ಕೊಂಡು ಹಾಗೆ ನಾವು ನೈಟು 9:18ಗೆ ನಾವು ಬಿಟ್ಟೋ ಬಸ್ನ. ಅಂದರೆ ಬೆಂಗಳೂರಿಗೆ ಬರಬೇಕಿತ್ತಲ್ವ, ಸೊ ಬಿಟ್ಟು ಇವಾಗ ನೋಡಿ ನಾನು ಮನೇಲಿ ಪೂಜೆ ಮಾಡಿದ್ದೀನಿ ರಾಯರಿಗೆ. ಹಾಗೆ ಪ್ರಸಾದ ಇಟ್ಟು ಪೂಜೆ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.